ನಮಸ್ಕಾರ ವೀಕ್ಷಕರಿಗೆಲ್ಲ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಎಲ್ಲ ವಿಘ್ನ ನಿವಾರಕ ಎಲ್ಲರಿಗೂ ಇರುವಂತಹ ವಿಘ್ನಗಳನ್ನು ನಿವಾರಣೆ ಮಾಡಲಿ ಅಂತ ನಾನು ಕೇಳ್ಕೊತೀನಿ. ನಾನು ಈಗ ನಮ್ಮ ಮನೆ ಗಣಪತಿನ ನಿಮಗೆಲ್ಲರಿಗೂ ತೋರಿಸ್ಲಿಕ್ಕತ್ತೀನಿ. ಗೌರಿ ಗಣೇಶ ಎಲ್ಲರಿಗೂ ಒಳ್ಳೇದು ಮಾಡ್ತಾನೆ. 5 ದಿವಸ ಬರ್ತಾನೆ, ಎಷ್ಟು ಧಾಮ್ ಧೂಮ್ ಆಗಿರ್ತಾನೆ. 5ನೇ ದಿವಸ ಕಡೆಗೆ ಎಲ್ಲರಿಗೂ ಅಳಿಸಿ ಹೋಗ್ತಾನೆ ಗಣಪ. ಹಂಗೆ ಹಾರೈಸಿನೂ ಹೋಗ್ತಾನೆ. ಸೊ ಇಂಥ ಗಣಪಗೆ ನಾವು ಮೋದಕ ಅದೆಲ್ಲ ನೈವೇದ್ಯ ಮಾಡಿದ್ವಿ. ಮೋದಕ, ಕಡುಬು, ಕುಚ್ಚಿದ ಕಡುಬು ಎಲ್ಲ ಮಾಡಿದ್ವಿ. ಇದು ನೋಡ್ರಿ ನಮ್ಮ ಮನೆ ಗಣಪತಿ. ಈ ಗಣಪನ ಕಳಿಸುವಾಗ ಎಲ್ಲರೂ ಸಹಜ ಇದನ್ನು ಮಾಡ್ತಾರೆ, ಪುಟಾಣಿ ಸಕ್ಕರೆ ನೈವೇದ್ಯ. ಅದನ್ನು ನಾನು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋದು ಹೆಂಗಂತ ನಿಮಗೆ ತೋರಿಸ್ಕೊಡ್ಲಿಕತ್ತೀನಿ ಇವತ್ತು. ಇದು ರಂಗೋಲಿ ಹಾಕಿದ್ದು ನಾನು. ಇದನ್ನು ನೋಡ್ರಿ ನಮ್ಮನೆ ಗಣೇಶ. ಪುಟಾಣಿ ಸಕ್ಕರೆ ನೈವೇದ್ಯ ಮಾಡೋದು ಹೆಂಗಂತ ಹೇಳ್ತೀನಿ ನೋಡ್ರಿ. ಮೊದಲಿಗೆ ಕೊಬ್ಬರಿ ಹೆರೆದಿಟ್ಕೊಂಡಿರ್ಬೇಕು, ಒಣ ಕೊಬ್ಬರಿ. ಆಮೇಲೆ ಇದು ಲವಂಗ ಪುಡಿ ಮಾಡಿಟ್ಕೊಂಡಿರ್ಬೇಕು. ಇದು ಯಾಲಕ್ಕಿ ಹುರಿದಿಟ್ಕೊಂಡಿದ್ದೆ ನಾನು. ಆಮೇಲೆ ಪುಟಾಣಿ, 1 ಕಪ್ ಪುಟಾಣಿ ಸಾಕು ಅಷ್ಟು. ಇದು ಮತ್ತು ಒಣ ದ್ರಾಕ್ಷಿ ಮತ್ತು ಗೋಡಂಬಿ. ಗಣಪಗೆ ಪಂಚಕಜ್ಜಾಯ ಅಂದ್ರೆ ಪ್ರೀತಿ. ಅದು ಮಾಡ್ಲಿಕ್ಕೆ ಆಗ್ಲಾರ್ದ್ರೆ ಪುಟಾಣಿ ಸಕ್ಕರೆ ನೈವೇದ್ಯ ಮಾಡಿದರೂ ಬರ್ತದೆ. ಅದನ್ನು ಹಿಂಗೆ ಸ್ವಲ್ಪ ಸ್ಪೆಷಲ್ಲಾಗಿ ಮಾಡೋದು ಅಂಥೇಳಿ ನಾನು ಹೇಳ್ಕೊಡ್ಲಿಕತ್ತೀನಿ. ಮೊದಲಿಗೆ ಇದು ಪುಟಾಣಿ ಎಲ್ಲ ನಾವು ಮಿಕ್ಸಿಗೆ ಹಾಕ್ಕೋಬೇಕು ಫಸ್ಟ್. ಇದು ಅವಡ ಜವಡ ಹಾಕ್ಕೊಂಡು ಇದ್ರೇ ಚಲೋ. ಅದು ಅಂದ್ರೆ ಫುಲ್ ಸಣ್ಣನೂ ಆಗಬಾರ್ದು, ಹಿಂಗಾಗಬೇಕು ನೋಡ್ರಿ. ಪೂರ್ತಿ ಸಣ್ಣ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ಆಮೇಲೆ ಹಿಟ್ಟಿಟ್ಟಾಗ್ಬಿಡ್ತದೆ. ತಿನ್ನಲಿಕ್ಕೆ ಬಾಯಾಗೆಲ್ಲ ಹಿಟ್ಟಿಟ್ಟು ಅನ್ನಿಸ್ತದೆ. ನೆಕ್ಸ್ಟ್ ಈಗ ಏನಂತಂದ್ರೆ ಒಣ ಕೊಬ್ಬರಿ ಹೆರೆದಿಟ್ಕೊಂಡಿರ್ತೀನಲ್ಲ ಅದನ್ನು ಅದ ಪಾಟ್ ಒಳಗೆ ಹಾಕೋರಿ. ಆಮೇಲೆ ಯಾಲಕ್ಕಿ, ಲವಂಗ, ಒಬ್ಬೊಬ್ಬರು ಹಾಕೋರು ಎಳ್ಳೂ ಹಾಕ್ತಾರೆ, ಹಾಕೋತಿದ್ರೆ ಹಾಕೋಬೋದು. ಇದು ಗೋಡಂಬಿ. ಇದು ಪಂಚಕಜ್ಜಾಯ ಅಂದ್ರೆ ಅದು ಬೇರೆನೇ ಇರ್ತದೆ. ಅಂದ್ರೆ ಅದು ಹಸಿ ಕೊಬ್ಬರಿ ಒಳಗೆ ಮಾಡೋದು. ಇದು ಒಣ ಕೊಬ್ಬರಿ ಒಳಗೆ ಮಾಡೋದು. ನೋಡ್ರಿ ಹಿಂಗೆಲ್ಲ ಪುಡಿ ಆಗಬೇಕು. ಅದನ್ನು ಇದು ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ಲ ನಾವು ಪುಟಾಣಿ ಪುಡಿ, ಅದಕ್ಕೆ ಮಿಕ್ಸ್ ಮಾಡಿಬಿಡ್ಬೇಕು. ಮತ್ತು ಪುಡಿ ಸಕ್ಕರೆ ಇದ್ರೆ ಪುಡಿ ಸಕ್ಕರೆ ಮಿಕ್ಸ್ ಮಾಡಿಬಿಡ್ರಿ. ನಂಗೆ ಮನ್ಯಾಗ ಪುಡಿ ಸಕ್ಕರೆ ಇರಲಿಲ್ಲ, ನಾನು ನಾರ್ಮಲ್ ಸಕ್ಕರೆನೇ ಅದನ್ನು ಒಂದು ಅರ್ಧ ಕಪ್ ಇದು ಮಾಡಿಕೊಂಡೆ. ನಾನು ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡಿಕೊಂಡೆ. ಹಿಂಗಾಗಿತ್ತು ನೋಡ್ರಿ. ನೀವು ಭಾಳ ಸಿಹಿ ತಿಂತಿದ್ರೆ ಸ್ವಲ್ಪ ಹೆಚ್ಚಿಗೆ ಹಾಕೋರಿ, ಕಡಿಮೆ ಸಿಹಿ ತಿಂತಿದ್ರೆ ಕಡಿಮೆ ಹಾಕೋರಿ. ಒಂದಿಷ್ಟು ಮಂದಿ ಬೆಲ್ಲನೂ ಕೂಡಿಸ್ತಾರೆ, ಬೆಲ್ಲನೂ ಕೂಡಿಸ್ಕೋಬೋದು, ಹಾಗೇನಿಲ್ಲ. ದ್ರಾಕ್ಷಿ ಮಾತ್ರ ಮಿಕ್ಸಿ ಒಳಗೆ ಹಾಕ್ಕೊಳಿಕ್ಕೆ ಹೋಗ್ಬೇಡ್ರಿ. ದ್ರಾಕ್ಷಿ ಹಿಂಗೆ ಇರಲಿ, ಅದು ಅಂದ್ರೆ ಇಡೀದ ಹಾಕಿರಿ, ಅಂದ್ರೆ ಅದು ತಿನ್ನಲಿಕ್ಕೆ ಚಲೋ ಆಗ್ತದೆ. ಹೀಗೆಲ್ಲ ಮಿಕ್ಸ್ ಮಾಡಿಬಿಟ್ರೆ ಮುಗೀತು, ಆಲ್ಮೋಸ್ಟ್ ಡನ್ ಪುಟಾಣಿ ಸಕ್ಕರೆ ನೈವೇದ್ಯ. ಏನು ಬರೀ ಪುಟಾಣಿ ಮತ್ತು ಸಕ್ಕರೆ ಅಷ್ಟೇ ಇಟ್ಟು ನೈವೇದ್ಯ ಮಾಡೋಕ್ಕಿಂತ ಹಿಂಗಿಟ್ಟು ಮಾಡಿದರೆ ಚಲೋ. ನೋಡ್ರಿ ನಮ್ದು ಹಿಂಗಾತದ. ನೈವೇದ್ಯಕ್ಕೆ ಅಂಥೇಳಿ ಮಾಡಿದ್ವಿ ನಾವು. ಗಣಪನ ಕಳಿಸುವಾಗ ಉತ್ತರ ಪೂಜೆ ಆದಮೇಲೆ ಪ್ರಸಾದ ಎಲ್ಲರಿಗೂ ಹಂಚ್ತೀವಲ್ಲ, ಇದು. ಎಲ್ಲರೂ ಗಣಪತಿ ಹಬ್ಬ ಖುಷಿ ಖುಷಿಯಿಂದ ಆಚರಿಸ್ರಿ. ಮತ್ತು ಹೊಸ ವಿಡಿಯೋದೊಂದಿಗೆ ಸಿಗೋಣ.